ಹಲೋ 6 overs ಮ್ಯಾಚ್ ಜಲ್ದಿ ಫೀಲ್ಡಿಂಗ್ ನಿಂತಿರಬೇಕು. ಕಮಿಟೇಟರ್ ಯಾರಿದ್ದೀರಾ ಅಲ್ಲಿ? ಕಮಿಟೇಟರ್ ಯಾರಿದ್ದೀರಾ? Second quarter-final match, Friends Bangalore versus Nash. Second quarter-final, Bangalore versus Nash. Hello. Over to Ambalpadi Prashant. JP ಅವರು ನಿಮ್ಮನ್ನೇ ಕೇಳ್ತಾ ಇದ್ರು. ಅಂಗನವಾಡ ಭಾಗದಲ್ಲಿ 11 ಫೈಟರ್ಸ್ ನಂಜನಗೂಡು ವರ್ಸಸ್ ಯುನೈಟೆಡ್ ಜಾಗ್ವಾರ್ ಸುರತ್ಕಲ್ ಮಂಗಳೂರು ನಡುವಣ ಫಸ್ಟ್ ಕ್ವಾರ್ಟರ್ ಫೈನಲ್ ವೀಕ್ಷಣೆಗಾಗಿ ಪ್ರಶಾಂತ್ ಅಂಬಲಪಾಡಿ. ಥರ್ಡ್ ಮ್ಯಾಚ್ ಪ್ರಥಮ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಜಾಗರ್ ಸೂರತ್ಕಲ್ ನಂಜನಗೂಡು 11 ಫೈಟರ್ಸ್. ಧನ್ಯವಾದಗಳು ಜಮಾಲ್ ಮತ್ತು ಶ್ರೇಯಸ್ ಆಚಾರ್ಯ ಆರಂಭಿಕ ಹಂತದ ಆಟಗಾರರು. ವೈಡ್ ಬಾಲ್ ಅನ್ನುವಂಥ ಸೂಚನೆ. ಅತಿಕ್ರಮ ಓಟಗಳ ಮುಖಾಂತರವಾಗಿ ಖಾತೆ ಆರಂಭವನ್ನು ಪಡ್ಕೊಳ್ತಾ ಇದೆ ಯುನೈಟೆಡ್ ಜಾಗ್ವಾರ್ ಸುರತ್ಕಲ್ನ ತಂಡ. ಶರತ್ ಅವರ ಒಂದು ಪರಿಕಲ್ಪನೆಯ ತಂಡ ಯುನೈಟೆಡ್ ಜಾಗ್ವಾರ್ ಸುರತ್ಕಲ್. ನಿರೀಕ್ಷಿತ ಫಲಿತಾಂಶಗಳನ್ನು ದಾಖಲಿಸದಿದ್ರೂ ಕೂಡ ತನ್ನದೇ ಆಗಿರ್ತಕ್ಕಂಥ ಒಂದು ಆತ್ಮವಿಶ್ವಾಸದಿಂದ ಪ್ರತಿಯೊಂದು ಪಂದ್ಯಾಕೂಟದಲ್ಲೂ ಕೂಡ ತೊಡಗಿಸಿಕೊಳ್ತಾ ಇರ್ತಕ್ಕಂಥ ಹೊಸ ತಂಡ ಕೂಡ ಯುನೈಟೆಡ್ ಜಾಗ್ವಾರ್ ಸುರತ್ಕಲ್. ಬಹಳ ಶುತಮನದ ಹೊಡೆತ, ಡಿಪ್ಕಾರ್ ಬಾಂಡಿ ಭಾಗದ ಮುಖಾಂತರವಾಗಿ ಸುಂದರತೆ ಹೊಡೆತ, ತನ್ಮೂಲಕ ಚೆಂಡು ಸುಮಾರಕ್ಕೆ ಹೊರಭಾಗ ಕ್ರಮಿಸ್ತಾ ಇದೆ. ಬೌಂಡ್ರಿ, ಶ್ರೇಯಸ್ ಆಚಾರ್ಯ ಬಿರುಸಿನ ಬೌಂಡ್ರಿಯನ್ನು ದಾಖಲಿಸಿದ್ದಾರೆ. ತಡಬತ್ತ 6 ಜಮಾಲ್ ಶೈಕರ್ನ ಪಡ್ಕೊಳ್ತಾ ಇರ್ತಕ್ಕಂಥ ಆಟಗಾರ. ಊಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬಿರುಸಿನೊಂದು ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ. ಆರು ಓವರ್ಗಳ ಪಂದ್ಯ, 45-50 ಓಟಗಳು ಖಂಡಿತಕ್ಕೂ ಕೂಡ ಹೋರಾಟಕಾರಿ ಮೊತ್ತ ಆಗುತ್ತೆ. ನೋ ಬಾಲ್ ಅನ್ನುವಂತಹ ಸೂಚನೆ. ಹೆಚ್ಚುವರಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಫ್ರೀಟ್ ಲಾಭದ ಚೆಂಡು ಸಂಜೆ ಆಗ್ತಾ ಇದೆ. ಹಾಗೆ ದಾವಣಗೆರೆ ಜಿಲ್ಲಾ ಕ್ರೀಡಾಂಗಣದ ಒಳಭಾಗದಲ್ಲಿ ಪ್ರೇಕ್ಷಕರ ಜಮಾವಣೆ ಕೂಡ ಹೆಚ್ಚಾಗ್ತಾ ಇದೆ. ಈ ಮುಖಾಂತರವಾಗಿ ವ್ಯವಸ್ಥಿತ ಒಂದು ದಾಂಡು ಚೆಂಡಿನ ಸಮರ.
ಫ್ರೀ ಹಿಟ್ ಲಾಭದ ಚೆಂಡು ಲಾಂಗ್ ಆನ್ ಹಾಗೂ ಲಾಂಗ್ ಆಫ್ ನಡುವೆ ಬಹಳ ಸುತ್ತಮುತ್ತ ಹೊಡೆತವನ್ನು ದಾಖಲಿಸಿದ್ರು. ಒಂದೋಟಗಳ ಸೇರ್ಪಡೆ ಮುಖಾಂತರವಾಗಿ ತಡ ಮೊತ್ತ 8ಕ್ಕೆ ತಲುಪ್ತಾ ಇದೆ. ಮುಂತಾಜಾರ್ ಪವರ್ ಪ್ಲೇಯ ಮೊದಲ ಓವರ್ನಲ್ಲಿ ಎಸಗಾರಿಕೆ ಭಾಗವನ್ನು ಕಾಣ್ತಾ ಇದ್ದಾರೆ. ಬೀಸುವಂತಹ ಪ್ರಯತ್ನ, ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ವ್ಯವಸ್ಥಿತ ದಾಂಡು ಚೆಂಡಿನ ಪಂದ್ಯ ಕುಡಿದ ಮೊದಲ ಕ್ವಾರ್ಟರ್ ಫೈನಲ್ 8ರ ಘಟ್ಟದ ಪಂದ್ಯ. ಗುರು ಹಿಂಭಾಗದಲ್ಲಿ ಎಡವಟ್ಟನ್ನು ದಾಖಲಿಸಿದ್ದಾರೆ. ಸ್ವೀಪ್ ಶಾಟ್ ಅಡ್ಡ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಒಂದೋಟಗಳ ಸೇರ್ಪಡೆ. ಮೊದಲ ಓವರ್ ಮುಕ್ತಾಯದ ಬಳಿಕ 9 ಓಟವನ್ನು ದಾಖಲಿಸ್ತಾ ಇರತಕ್ಕಂಥ ಯುನೈಟೆಡ್ ಜಾಗ್ವಾರ್ ಸುರತ್ಕಲ್ನ ತಂಡ ನಂಜನಗೂಡು ಇಲೆವನ್ನ ವಿರುದ್ಧವಾಗಿ ಪಂದ್ಯಾಟವನ್ನು ಆಡ್ತಾ ಇದೆ. ಅತ್ಯುತ್ತಮ ಆಟವನ್ನು ಎರಡೂ ತಂಡಗಳು ಫ್ರೀ ಕ್ವಾರ್ಟರ್ ಫೈನಲ್ ನಲ್ಲಿ ದಾಖಲಿಸಿ ಕ್ವಾರ್ಟರ್ ಫೈನಲ್ ಎಂಟ್ರಿಯನ್ನು ದಾಖಲಿಸಿರ್ತಕ್ಕಂಥ ತಂಡ. ಎಲೆಕ್ಟ್ರಿಷಿಯನ್ ಮಾಡಿರ್ತಕ್ಕಂಥವ್ರು ದಯವಿಟ್ಟು ವೇದಿಕೆ ಹತ್ರ ಬರಬೇಕು. ಮುಂದಿನ ಪಂದ್ಯ ಮತ್ತೊಂದು ಹೋರಾಟದ ಪಂದ್ಯ. ಎಲೆಕ್ಟ್ರಿಷಿಯನ್ನರ್ ಫ್ರೆಂಡ್ಸ್ ಬೆಂಗಳೂರಿನ ತಂಡ ಪ್ರಕೃತಿ ನ್ಯಾಷನ್ ಎದುರು ಸಾರ್. ಎಲೆಕ್ಟ್ರಿಷಿಯನ್ ಪ್ಲೀಸ್ ಕಮ್ ಆನ್ ಟು ದಿ ಸ್ಟೇಜ್ ಇಮಿಡಿಯೇಟ್ಲಿ. ರಾಯಲ್ ವಿಭೂಷಣ ತಂಡ ಪಾಂಚಜನ್ಯ ಕೋಟವನ್ನು ಎದುರಿಸಾರೆ. ಆ ಬಳಿಕ ಶ್ರೀಲಂಕಾದ ದರ್ಶನ ಶ್ರೀಲಂಕಾ ಜಾನ್ಸನ್ ರಿಯಲ್ ಫೈಟರ್ಸ್ ಅನ್ನು ಎದುರಿಸಾರೆ. ಕ್ವಾರ್ಟರ್ ಫೈನಲ್ ಎದುರಾಳಿಗಳು ಈ ರೀತಿ ಸಣ್ಣ ಸಾಟವನ್ನು ಮಾಡಬೇಕಾಗಿದೆ. ಚಂದು ನಂಜನಗೂಡಿನ ಪರವಾಗಿ ತಟ್ಟಿ ಮೊಟ್ಟಿ ಓಟವನ್ನು ದಾಖಲಿಸುವಂತಹ ಪ್ರಯತ್ನಗಳು ಮತ್ತೆ ಯಶಸ್ಸನ್ನು ಪಡ್ಕೊಳ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ಮೊದಲ ಓವರ್ನಲ್ಲಿ ಅತ್ಯುತ್ತಮ ಆರಂಭವನ್ನು ಪಡ್ಕೊಳ್ಳುವಂತಹ ಪ್ರಯತ್ನವನ್ನು ಕಂಡಿರ್ತಕ್ಕಂಥ ಯುನೈಟೆಡ್ ಜಾಗ್ವಾರ್ ಎರಡನೇ ಓವರ್ನ ಪವರ್ ಪ್ಲೇ ಹಂತದಲ್ಲಿ 2 ಚೆಂಡುಗಳಲ್ಲಿ ಓಟವನ್ನು ದಾಖಲಿಸ್ತಾ ಇಲ್ಲ. ಮತ್ತೆ 3ನೇ ಚೆಂಡಿಗಾಗಿ ಚಂದು ಸ್ವಲ್ಪ ಶಬೋರ್ಡ್ ಮಾಡಿಕೊಳ್ಳೋ ಹೊಡೆತವನ್ನು ದಾಖಲಿಸುವಂತ ರಿವರ್ಸ್ ಶಾಟ್ ದಾಖಲಾತರ ಕಾಣಬಲ್ಲಂತಹ ಪ್ರಯತ್ನ. ಚೆಂಡು ಸೀಮಾರೇಖೆಯ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ಬಹಳ ಉತ್ತಮ ರೀತಿಯ ಒಂದು ಪ್ರಾಮುಖ್ಯ ಪರಿಸ್ಥಿತಿಯಲ್ಲಿ ಶೇಷಾಚಾರ್ಯ ರಿವರ್ಸ್ ಶಾಟ್ ಬೌಂಡ್ರಿಯನ್ನು ದಾಖಲಿಸಿದ್ದಾರೆ. ನಾಲ್ಕು ಓಟಗಳ ಸೇರ್ಪಡೆ ತಡ ಮೊತ್ತ 12ಕ್ಕೆ ತಲುಪ್ತಾ ಇದೆ. 3 ಚೆಂಡುಗಳು ಇನ್ನೂ ಕೂಡ ಎರಡನೇ ಓವರ್ನಲ್ಲಿ ಬಾಕಿ ಉಳಿತಾ ಇದ್ದಾವೆ. ಔಟರ್ ಆಗಿರ್ತಕ್ಕಂಥ ಚೆಂಡು ಬಹಳ ಶೂತ ಮಾಡುತ್ತೆ. ಒಂದು ಕ್ಯಾಚ್ ಅನ್ನು ಪಡ್ಕೊಂಡ್ರು. ಮೊದಲ ಅಂತಿಮ ಹಂತದಲ್ಲಿ ಕ್ಯಾಚ್ ಕೂಡ ಕೈ ಜಾರ್ತಾ ಇದೆ. ಆಘಾತವನ್ನು ಕಾಣ್ತಾ ಇಲ್ಲ. ಪ್ರಯತ್ನವಷ್ಟೇ ಮುಂದುವರಿಕೆಯನ್ನು ಕಾಣ್ತಾ ಇದೆ.
ಮತ್ತೆ ಬೀಸುವಂತಹ ಪ್ರಯತ್ನ, ನಿರೀಕ್ಷಿತ ಓಟಗಳು ಬರ್ತಾ ಇಲ್ಲ, ಸತತ ಪ್ರಯತ್ನವಷ್ಟೇ ಶ್ರೇಯಸ್ ಮಾಡ್ತಾ ಇದ್ರು ಕೂಡ ಮೂರನೇ ಚೆಂಡಿನ ಒಂದು ರಿವರ್ಸ್ ಶಾಟ್ ಬೌಂಡ್ರಿಯನ್ನು ಅಷ್ಟೇ ದಾಖಲಿಸಿದ್ರು. ಇವರಿಗೆ 5 ಚೆಂಡುಗಳಲ್ಲಿ ಕೇವಲ 4 ಓಟವನ್ನು ಅಷ್ಟೇ ದಾಖಲಿಸ್ತಾ ಇರ್ತಕ್ಕಂಥ ಶ್ರೇಯಸ್ ಯುನೈಟೆಡ್ ಜಾಗ್ವಾರ್ ಮೊತ್ತ ಕೂಡ 12ಕ್ಕೆ ತಲುಪ್ತಾ ಇದೆ. ಹೋದರೆ ಆಘಾತವಿಲ್ಲದೆ 13 ಓಟಗಳು, 45ಕ್ಕಿಂತ ಮೇಲ್ಸ್ತರದಲ್ಲಿ ಓಟವನ್ನು ದಾಖಲಿಸಿದ ಖಂಡಿತಕ್ಕೂ ಕೂಡ ಒಂದು ಹೋರಾಟಕಾರಿ ಮೊತ್ತ ಆಗುತ್ತೆ. 50-55 ಘನತೆ ಗೌರವದ ಮೊತ್ತ ಆಗುತ್ತೆ. 60-65 ವಿಜಯವನ್ನು ದಾಖಲಿಸಬಲ್ಲಂತ ಮೊತ್ತ ಆದ್ರೂ ಕೂಡ ಬಳಸುತ್ತವರದ ಹೊಡೆತ ಬೌಂಡ್ರಿ ಅಡ್ಡಾಯಿಸಿದರೆ ಅತ್ಯುತ್ತಮ ಕ್ಷೇತ್ರ ರಕ್ಷಣೆ ದಾಖಲಾತಿಯನ್ನು ಕಾಣ್ತಾ ಇದೆ. 3ನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನಗಳ ಯಶಸ್ಸನ್ನು ಕಂಡುಕೊಂಡ್ರು. 3 ಓಟಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ತಡ ಮೊತ್ತ 16 ಓಟಗಳು, 16 ಫಾರ್ ನೋ ಲಾಸ್. ಮೊದಲ 2 ಓವರ್ಗಳ ಪವರ್ ಪ್ಲೇ ಮುಕ್ತಾಯದ ಬಳಿಕ 16 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ಯುನೈಟೆಡ್ ಜಾಗ್ವಾರ್ ಸುರತ್ಕಲ್ ತಂಡ 24 ಚೆಂಡುಗಳಲ್ಲಿ 10 ಹೊದ್ದಗಳ ಸಾಧನೆ ಅದೆಷ್ಟು ಓಟವನ್ನು ದಾಖಲಿಸ್ತಾರಂತ ನೋಡಬೇಕಾಗಿದೆ. ಈ ರೀತಿಯ ಓಟಗಳನ್ನು ದಾಖಲಿಸಿದ್ರು ಕೂಡ 40ರ ಆಸುಪಾಸಿಗೆ ಓಟವನ್ನು ದಾಖಲಿಸಬಲ್ಲಂತಹ ಸಾಮರ್ಥ್ಯದ ಪಂದ್ಯ. ಬೌಂಡರಿ ಸಿಕ್ಸರ್ಗಳು ಅಂತಿಮ ಹಂತದ ದಾಖಲಾತಿಯನ್ನು ಕಂಡ್ರೆ ಒಂದು ನಿರ್ದಿಷ್ಟ ಅಂಶದ ಓಟವನ್ನು ದಾಖಲಿಸುವಂತಹ ಸಾಮರ್ಥ್ಯವನ್ನು ಪಡ್ಕೊಂಡಿರ್ತಕ್ಕಂಥ ಯುವ ಆಟಗಾರ ಯುನೈಟೆಡ್ ಜಾಗ್ವಾರ್ ಸುರತ್ಕಲ್. ಬೇರೆಸರ ಹೊಡೆತ ಸ್ಕ್ವೇರ್ ಲೆಗ್ ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಶ್ರೇಯಸ್ ಆಚಾರ್ಯ ದಾಂಡಿನ ಮತ್ತೊಂದು ಬೌಂಡ್ರಿ ಈಗ ದಾಖಲಾತಿಯನ್ನು ಕಾಣ್ತಾ ಇದೆ. 4 ಓಟಗಳ ಸೇರ್ಪಡೆ, 3ನೇ ಬೌಂಡ್ರಿಯನ್ನು ಶ್ರೇಯಸ್ ದಾಖಲಿಸ್ತಾ ಇದ್ದಾರೆ. ತಡ ಮೊತ್ತ 20ಕ್ಕೆ ತಲುಪ್ತಾ ಇದೆ. ಚಾಲ್ತಿಯ 3ನೇ ಓವರ್ನಲ್ಲಿ ಹೋದರೆ ಆಘಾತವಿಲ್ಲದೊಂದು ಅತ್ಯುತ್ತಮ ಪಾರ್ಟ್ನರ್ಶಿಪ್ ಭಾಗಿದಾರಿಯನ್ನು ಆರಂಭಿಕ ಹೋದರಿಯಲ್ಲಿ ದಾಖಲಿಸ್ತಾ ಇರ್ತಕ್ಕಂಥ ಶರತ್ ಅವರೊಂದು ಪರಿಕಲ್ಪನೆಯ ಯುನೈಟೆಡ್ ಜಾಗ್ವಾರ್ ಸುರತ್ಕಲ್ನ ತಂಡ. ಶಾಟ್ ಆಗಿತ್ತು, ಸ್ವಲ್ಪ ಮಟ್ಟಿಗೆ ಹೊಂದಾಣಿಕೆಯ ಕೊರತೆ, ಒಂದು ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ತಡ ಮೊತ್ತ 21ಕ್ಕೆ ತಲುಪ್ತಾ ಇದೆ. ಕಳೆದ 2 ಋತುಗಳಲ್ಲಿ ನಿರೀಕ್ಷಿತವಾಗಿರ್ತಕ್ಕಂಥ ಫಲಿತಾಂಶಗಳನ್ನು ತಂಡ ಪಡ್ಕೊಳ್ತಾ ಇಲ್ಲ ಆದ್ರೂ ಕೂಡ ತಂಡವನ್ನು ಯುವ ಆಟಗಾರರ ಸಂಯೋಜನೆಯಲ್ಲಿ ಉತ್ತಮ ರೀತಿಯ ಸಂಯೋಜನೆಯುಕ್ತವಾಗಿರ್ತಕ್ಕಂಥ ತಂಡವನ್ನು ಕಟ್ಟುವಂತಹ ಪ್ರಯತ್ನದಲ್ಲಿ ಶರತ್ ಯಶಸ್ಸನ್ನು ಕಾಣ್ತಾ ಇದ್ದಾರೆ. ಮೇಲ್ನೋಟದ ಪರಿಸ್ಥಿತಿಯಲ್ಲಿ ಈ ರೀತಿಯ ಯುವ ಆಟಗಾರರಿಗೆ ಕೊಡ್ತಾ ಇರ್ತಕ್ಕಂಥ ಒಂದು ಪ್ರೋತ್ಸಾಹ ಮುಂದಿನ ದಿನಗಳಲ್ಲಿ ಮಂಗಳೂರು ಪರಿಸರದ ಯುನೈಟೆಡ್ ಜಾಗ್ವಾರ್ ಸುರತ್ಕಲ್ ತಂಡ ರಾಜ್ಯದ ಒಂದು ಪ್ರಸಿದ್ಧ ತಂಡಗಳ ಸಾಲಿನಲ್ಲಿ ಪೈಪೋಟಿಯನ್ನು ಮಾಡಬಲ್ಲಂತ ಒಂದು ಹೆಮ್ಮೆಯ ತಂಡವಾಗಿ ಮೂಡಿ ಬರುವಂತಹ ಸಾಧ್ಯತೆಯನ್ನು ಕೂಡ ಪಡ್ಕೊಳ್ತಾ ಇದೆ. ಓಟಗಳಿಗೆ ಮಾತ್ರ ಅವಕಾಶಗಳು ಬರ್ತಾ ಇಲ್ಲ. ಜಮಾಲ್ ಸತತವಾಗಿ ಎಡವಟ್ಟನ್ನು ಕಾಣ್ತಾ ಇದ್ರು. ಒಂದೆಡೆ ಶ್ರೇಯಸ್ ಆಚಾರ್ಯ ಅತ್ಯುತ್ತಮ ಆಟವನ್ನು ದಾಖಲಿಸ್ತಾ ಇದ್ರು ಕೂಡ ಮತ್ತೊಂದೆಡೆಯಲ್ಲಿ ಅಷ್ಟೇ ಉತ್ತಮ ರೀತಿಯ
ಆಟವನ್ನು ಆಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಆ ನೆಲೆಯಲ್ಲಿ ಜಮಾಲ್ ಸತತ 2 ಡಾಟ್ ಬಾಲ್ಗಳನ್ನು ಕಾಣ್ತಾ ಇದ್ದಾರೆ. ಓಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ತನ್ನ ಮೊತ್ತ 21ಕ್ಕೆ ಸ್ಥಗಿತತೆಯನ್ನು ಕಾಣ್ತಾ ಇದೆ. ಮತ್ತೆ ಬೀಸುವಂತ ಪ್ರಯತ್ನ, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. 3ನೇ ಡಾಟ್ ಬಾಲ್ ಈ ಒಂದು ಹಂತದಲ್ಲಿ ಕಾಣ್ತಾ ಇದೆ. ಎದುರಾಳಿ ತಂಡದ ಆಟಗಾರರಿಗೆ ಒತ್ತಡವನ್ನು ಕೊಡಬೇಕಾಗಿರ್ತಕ್ಕಂಥ ಜಮಾಲ್ ಸ್ವತಃ ತಾವೇ ಒತ್ತಡಗೊಳಗಾಗ್ತಾ ಇದ್ದಾರೆ. ಅಂತಿಮ ಬಾರಿ ಕೊನೆಯ ಚೆಂಡು. ಮೊದಲ 2 ಚೆಂಡುಗಳಲ್ಲಿ 5 ಓಟಗಳು ಬಂದಿತ್ತು. ಆ ಬಳಿಕದ 3 ಚೆಂಡುಗಳು ಕೂಡ ಡಾಟ್ ಬಾಲ್. ನೆಟ್ ನೇರ ಹೊಡೆತವರು ದಾಖಲಿಸುವಂತ ಪ್ರಯತ್ನ. ಲಾಂಗ್ ಆಫ್ ವಿಭಾಗದಲ್ಲಿ ಸುಲಭ ಕ್ಯಾಚ್ ಕೂಡ ಕೈ ಸೇರ್ತಾ ಇದೆ. ಹೋದ್ದರಿಯ ನಷ್ಟ. ಮೊದಲ ಹೋದ್ದರಿ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ಯುನೈಟೆಡ್ ಜಾಗ್ವಾರ್ ಸುರತ್ಕಲ್ನ ತಂಡ 21ಕ್ಕೆ 1. ದೀಪು ಎಲ್ಲಿ? ಹೊಸ ಆಟಗಾರ, ಲೆಫ್ಟಿ ಆಟಗಾರ ನವಾಜ್, ಲೆಫ್ಟಿ ನವಾಜ್. ಹೊಸ ಬೌಲರ್ ಅಂಕಪ್ಪ. ಶಾಟ್ ಔಟ್ ಮಾಡಿಕೊಂಡು ಓಟವನ್ನು ದಾಖಲಿಸುವಂತಹ ಪ್ರಯತ್ನ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ನ ಸೇರ್ಪಡೆ. 21ರ ಬಳಿಕ ಸತತ 5 ಡಾಟ್ ಬಾಲ್ಗಳ ಅಂಕಿಅಂಶ ಪಟ್ಟಿಯನ್ನು ಕಾಣುತ್ತಾ ಇದೆ. 4 ಡಾಟ್ ಬಾಲ್ಗಳನ್ನು ಜಮಾಲ್ ಕಂಡ್ರು. ಓಟಗಳಿಗೆ ಮಾತ್ರ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ನ ಸೇರ್ಪಡೆ. ಕೊನೆಯ 4 ಚೆಂಡುಗಳು 4ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಒಂದು ಹಂತದಲ್ಲಿ ಬಿರುಸಿನ ಆರಂಭದ ಲಕ್ಷಣವನ್ನು ತೋರ್ಪಡಿಸಿರ್ತಕ್ಕಂಥ ಯುನೈಟೆಡ್ ಜಾಗ್ವಾರ್ ಸುರತ್ಕಲ್ ಸಮಯ ಸರಿತಾ ಇದ್ದ ಹಾಗೆ ಓಟಗಳನ್ನು ದಾಖಲಿಸ್ತಾ ಇಲ್ಲ. ಗತಿ ಪರಿವರ್ತನೆ ಚೆಂಡು. ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಅಂಕಪ್ಪ. ಮೊದಲ 3 ಚೆಂಡುಗಳು ಕೂಡ ಡಾಟ್ ಬಾಲ್ ರೂಪದಲ್ಲಿ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಸತತ 7 ಡಾಟ್ ಬಾಲ್ಗಳು 21ರ ಬಳಿಕ. ತಟ್ಟಿ ಮುಟ್ಟಿ ಓಟವನ್ನು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. 1 ಓಟಗಳ ಸೇರ್ಪಡೆ. ತನ್ನ ಮೊತ್ತ ಚಾಲನೆಯನ್ನು ಪಡ್ಕೊಳ್ತಾ ಇದೆ. 22ಕ್ಕೆ ತಲುಪ್ತಾ ಇದ್ದಾವೆ. ನವಾಜ್, ಲೆಫ್ಟಿ ನವಾಜ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಅಂತಿಮ 2 ಚೆಂಡುಗಳು ಇನ್ನೂ ಕೂಡ 4ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಬೀಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಲೆಗ್ ಬಿಫೋರ್ ದಿ ವಿಕೆಟ್ಗಾಗಿ ಬಲವಾದಂತಹ ಮನವಿಗಳು ಬರ್ತಾ ಇದೆ. ಆಘಾತವನ್ನು ಕಾಣ್ತಾ ಇಲ್ಲ. ಲೆಗ್ ಬಾಲ್ ರೂಪದಲ್ಲಿ 1 ಓಟಗಳಿಗೆ ಅವಕಾಶ ಮಾಡಿಕೊಟ್ಟು ತನ್ನ ಮೊತ್ತ 23 ಓಟಗಳು.
ಮುಂದಿನ ಪಂದ್ಯ ಮತ್ತೊಂದು ಹೋರಾಟ ನಿರೀಕ್ಷೆಯ ಪಂದ್ಯ ಫ್ರೆಂಡ್ಸ್. ಬೆಂಗಳೂರಿನ ತಂಡ ಪ್ರಕೃತಿ ನ್ಯಾಶ್ ಬೆಂಗಳೂರನ್ನು ಎದುರಿಸಾರೆ. ಕಳೆದ ಬಾರಿ ಆ ಎರಡು ತಂಡಗಳ ಸೆಮಿಫೈನಲ್ ಹೋರಾಟದಲ್ಲಿ ಎದುರು ಬದಲಾಗಿತ್ತು. ಬಹಳಷ್ಟು ಉತ್ತಮ ಹೊಡೆತ ಡಿಪಕ್ಷ ಕಬರ್ಸ್ ಭಾಗದಲ್ಲಿ ಕೇವಲ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. 1 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ 24 ಓಟಗಳು. ಮೊದಲ 24 ಚೆಂಡುಗಳು ಮುಕ್ತಾಯದ ಬಳಿಕ 24 ಓಟವನ್ನು ದಾಖಲಿಸ್ತಾ ಇರತಕ್ಕಂಥ ತಂಡ ಅಂತಿಮ 12 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ಆರಂಭಿಕ ಸೆಷನ್ ಅಲ್ಲಿ 9 ಹುದ್ದರಿಗಳು ಇನ್ನೂ ಕೂಡ ಸುರಕ್ಷಿತವಾಗಿಯೇ ಇದೆ. ಮೂರು ಓವರ್ಗಳ ಮುಕ್ತಾಯದ ಬಳಿಕ 1 ಬಾರಿ ಮಾತ್ರ ಅಂಗಡಕ್ಕೆ ಎಂಟ್ರಿ ಅವಕಾಶ ಇದೆ. ಕೇವಲ 2 ನಿಮಿಷಗಳ ಚಾಲ್ಸೆ ಹೊಸ ಬೌಲರ್. ವೈಡ್ ಬಾಲ್ ಅನ್ನುವಂತಹ ಸೂಚನೆಗಳು ಬರ್ತಾ ಇದೆ. 1 ಓಟಗಳ ಸೇರ್ಪಡೆ ತಡ ಮೊತ್ತ 25 ನಂಜನಗೂಡು ಪರಿಸರದಿಂದ ಆಗಮಿಸ್ತಾ ಇರ್ತಕ್ಕಂಥ ಹೊಸ ತಂಡ. ಈ ಹಿಂದೆ ನಂಜನಗೂಡಿನ ಪರಿಸರದ ಓರ್ವ ಆಟಗಾರ ವಿನಯ್ ನ್ಯಾಶ್ ಬೆಂಗಳೂರಿನ ಪರವಾಗಿ ಬಹಳಷ್ಟು ಪಂದ್ಯಾಟವನ್ನು ಆಡಿದ್ದಾರೆ. ಬಹಳಷ್ಟು ತಮ್ಮದ ಹೊಡೆತ ಡೀಪ್ ಕವರ್ ಪಾಯಿಂಟ್ ನಡುವೆ ಬಿರುಸಿನೊಂದು ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ. ತಡ ಮೊತ್ತ 29 ಓಟಗಳು. ಸ್ವಲ್ಪ ಮಟ್ಟಿಗೆ ಸಾಯಿ ಸೆಳೆತಕ್ಕೆ ಸಮಸ್ಯೆಯನ್ನು ಒಳಗಾಗ್ತಾ ಇರ್ತಕ್ಕಂಥ ಚಾಲ್ಸೆ. ಈ ಒಂದು ಸಮಸ್ಯೆ ಇವತ್ತಿನ ದಿನಗಳಲ್ಲಿ ಬಹಳಷ್ಟು ಮಂದಿ ಆಟಗಾರರಿಗೆ ಕಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಸತತವಾಗಿರ್ತಕ್ಕಂಥ ಪಂದ್ಯಾಟಗಳನ್ನ ಆಡ್ತಾ ಇರ್ತಕ್ಕಂಥ ಒಂದು ಆಟಗಾರರಿಗೆ ನಿರೀಕ್ಷಿತ ಮಟ್ಟದ ಒಂದು ಫಿಟ್ನೆಸ್ ಸಮಸ್ಯೆ ಈ ರೀತಿಯ ಒಂದು ಸಮಸ್ಯೆಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಇಲ್ಲಿ ಅಲ್ಲಿ ಪಂದ್ಯಾಟ ಮುಂದುವರಿಸಿಕೊಳ್ಳಿ. ಹಲೋ,
ದಯವಿಟ್ಟು ಇಲ್ಲಿ ಕುಂತಿರೋರು, ಇಲ್ಲಿ ಕುಂತಿರ್ತಕ್ಕಂಥ ಎದರಬೇಕಲ್ಲಿ ಸ್ವಿಚ್ ಬೋರ್ಡ್ ಇದೆ, ದಯವಿಟ್ಟು ಸಹಕರಿಸಿ. ಬಲಭಾಗದಲ್ಲಿ ಅಲ್ಲಿ ಸ್ವಿಚ್ ಬೋರ್ಡ್ ಇದೆ, ದಯವಿಟ್ಟು ಸಹಕರಿಸಿ. ಮೊದಲು ಎಸಗಾರನ್ನು ಮುಂದುವರಿಸುವಂತ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥ ನಂಜನಗೂಡು. ಅಲ್ಲಿ ಆ ಸೈಡ್ ಅಲ್ಲಿ ಅಲ್ಲಿ ಲೈವ್ ಕವರೇಜ್ ಸ್ಟ್ಯಾಂಡ್ನ ಕೆಳಭಾಗದಲ್ಲಿ ನಿಂತಿರ್ತಕ್ಕಂಥ ಕ್ರೀಡಾ ಪ್ರೇಕ್ಷಕರು ಆ ಸ್ಟ್ಯಾಂಡ್ಗಳನ್ನು ಮುಟ್ಟುವಂತ ಪ್ರಯತ್ನ ಮಾಡಬೇಡಿ, ಸಮಸ್ಯೆ ಆಗುತ್ತೆ. ಮತ್ತೆ ನವಾಲ್ ಅನ್ನುವಂತ ಸೂಚನೆಗಳು ಬರ್ತಾ ಇದೆ. ಒಂದೋಟಗಳ ಸೇರ್ಪಡೆ ತಡವತ್ತ 30 ಓಟಗಳು ಜೊತೆಗೆ ಫ್ರೀ ಹಿಟ್ ಲಾಭದ ಅವಕಾಶ. ಅತಿಕ್ರಮ ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇದೆ. ವೈಟ್ ಬಾಲ್ ಅನ್ನುವಂತಹ ಸೂಚನೆ ತಡವತ್ತ 31. ಮೊದಲ 2 ಓವರ್ಗಳಲ್ಲಿ ಅತ್ಯುತ್ತಮ ಓಟವನ್ನು ದಾಖಲಿಸಿರ್ತಕ್ಕಂಥ ಯುನೈಟೆಡ್ ಜಾಗ್ವಾರ್ ಸುರತ್ಕಲ್ಗೆ 3 ಮತ್ತು 4ನೇ ಓವರ್ನಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿವಾಣಕರ ಎಸೆತಗಾರಿಕೆಯನ್ನು ತೋರ್ಪಡಿಸಿರ್ತಕ್ಕಂಥ ನಂಜನಗೂಡು ಇವಾಗ 5ನೇ ಓವರ್ನಲ್ಲಿ ಮತ್ತೆ ಓಟಗಳಿಗೆ ಬರ್ತಾ ಇದೆ. ಫ್ರೀ ಹಿಟ್ ಲಾಭದ ಚೆಂಡು, ಒಂದೋಟ, 2ನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನಗಳು ಯಶಸ್ಸನ್ನು ಕೊಡ್ತಾ ಇಲ್ಲ. ಕೇವಲ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. 1 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ 32ಕ್ಕೆ ತಲುಪ್ತಾ ಇದೆ. 32. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ನ ಸೇರ್ಪಡೆ. ಚಾಲ್ಸಿ ಅಂತಿಮ 3 ಚೆಂಡುಗಳು ಇನ್ನೂ ಕೂಡ ಬಾಕಿ ಉಳಿತಾ ಇದ್ದಾವೆ. ಬಹಳಷ್ಟು ಬರ್ತಂದು ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಕ್ಯಾಚ್ ಕೂಡ ಕೈ ಸೇರ್ತಾ ಇದೆ. ಹೋದರೆ ಆಘಾತವನ್ನು ಕಂಡುಕೊಳ್ತಾ ಇದೆ. ಹೊಸ ಆಟಗಾರ ಕಿರಣ್ ಅಂಕಣಕ್ಕೆ ಬರ್ತಾ ಇದ್ದಾರೆ. ಮೊತ್ತ 32. ಅಂತಿಮ 2 ಚೆಂಡುಗಳು 5ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ.
ಪಂದ್ಯ ಮುಕ್ತಾಯವಾದ ಬಳಿಕ ಶಾಮನೂರು ಡೈಮಂಡ್ ಶಿವಗಂಗಾ ಪಂದ್ಯ ಕುಡಿದ 6 ಪಂದ್ಯಗಳು ಬಾಕಿ ಉಳಿತಾ ಇದೆ. 3 ಕ್ವಾರ್ಟರ್ ಫೈನಲ್ ಪಂದ್ಯ, 2 ಸೆಮಿಫೈನಲ್ ಹೋರಾಟ, 1 ಫೈನಲ್ ಹೋರಾಟ, ಜೊತೆಗೆ 1ರಿಂದ 2 ಮತ್ತೆ ಡಾಟ್ ಬಾಲ್ನ ಸೇರ್ಪಡೆ. ಓಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಐದನೇ ಓವರ್ನ ಚಾಲ್ತಿಯಲ್ಲಿ ಕೊನೆಯ 1 ಚೆಂಡು ಮಾತ್ರ ಬಾಕಿ ಉಳಿತಾ ಇದೆ. ತನ್ನ ಮೊತ್ತ 32ರಲ್ಲೇ ಸ್ಥಗಿತತೆಯನ್ನು ಪಡ್ಕೊಳ್ತಾ ಇದೆ. ಒಂದು ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತನ್ನ ಮೊತ್ತ 33 ಓಟಗಳು. ಅಂತಿಮ 6 ಚೆಂಡು ಆರಂಭಿಕ ಸೆಷನ್ ಅಲ್ಲಿ ಬಾಕಿ ಉಳಿತಾ ಇದೆ. ಸಂಜೆ ಆಗ್ತಾ ಇದ್ದ ಹಾಗೆ ಸ್ವಲ್ಪ ಮಟ್ಟಿಗೆ ಅಂಕಣಕ್ಕೆ ಕತ್ತಲ ಆವರಿಸ್ತಾ ಇದ್ದ ಹಾಗೆ ನಗ್ಗಿಸುವ ಗೊಂಬೆ ರವಿಚಂದ್ರ ಹಳಹಂಗಿಡರೊಂದು ವಿಶಿಷ್ಟ ಹಾವಭಾವಗಳು ಕಳೆದ 6 ದಿನಗಳಿಂದ ಪ್ರೇಕ್ಷಕರನ್ನು ರಂಜಿಸ್ತಾ ಇದೆ. ಇವತ್ತು ಅಂತಿಮ ದಿನ. ಅವರ ರಂಜನೆಯ ವಿಶಿಷ್ಟವಾಗಿರ್ತಕ್ಕಂಥ ಹಾವಭಾವಗಳು ಪ್ರೇಕ್ಷಕರನ್ನು ಮತ್ತೆ ರಂಜಿಸಲಿಕ್ಕಿದೆ. ಕೊನೆಯವರೆಗಾಗಿ ಮತ್ತೆ ಅಂಕಪ್ಪ ತನ್ನ ಮೊತ್ತ 33 ಓಟಗಳು 33. ಒಂದು ಹಂತದಲ್ಲಿ 45ಕ್ಕಿಂತ ಮೇಲ್ಸರ ಓಟವನ್ನು ದಾಖಲಿಸುವಂತಹ ಲೆಕ್ಕಾಚಾರದಲ್ಲಿದ್ದಂತಹ ತಂಡ ಇವಾಗ 33 ಓಟಗಳು. ಅಂತಿಮ 6 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ಕೊನೆಯ 6 ಎಸೆತಗಳು. ಬೀಸುವಂತಹ ಪ್ರಯತ್ನ, ತನ್ನ ಮೂಲಕ ಸುಲಭ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಹೊದ್ದರಿಯ ನಷ್ಟ. ಮೂರನೇ ಹೊದ್ದರಿ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ ಹೊಸ ಆಟಗಾರ ಯತೀಶ ಚೇಳಾರು ಸುರತ್ಕಲ್. ಅಂತಿಮ ಹಂತದ 5 ಚೆಂಡುಗಳಷ್ಟೇ ಬಾಕಿ ಉಳಿತಾ ಇದೆ. ಹೊಸ ಆಟಗಾರ ಯತೀಶ ತನ್ನ ಮೊತ್ತ 33. ಹೋದರೆ ಆವರಿಸಿಕೊಂಡು ಅಕ್ರಾಸ್ ಲೈನ್ ಮೇಲೆ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ. ಲಾಂಗ್ ಲೆಗ್ ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ತಾನೆದುರಿಸಿದ ಮೊದಲ ಚೆಂಡಿನಲ್ಲಿ ಒಂದು ಸುಂದರತೆ ಬೌಂಡ್ರಿಯನ್ನು ಯತೀಶ ದಾಖಲಿಸಿದ್ರು. 4 ಓಟಗಳ ಸೇರ್ಪಡೆ. ತನ್ನ ಮೊತ್ತ 37ಕ್ಕೆ ತಲುಪ್ತಾ ಇದೆ. ಏಳು 4 ಚೆಂಡುಗಳು ಇನ್ನೂ ಕೂಡ ಬಾಕಿ ಉಳಿತಾ ಇದ್ದಾವೆ. ಈ ರೀತಿಯ ನಿರ್ಣಾಯಕ ಭೂಮಿಕೆ ಒಂದು ಆಟವೇ ಹೋರಾಟಕಾರಿ ಮೊತ್ತವನ್ನು ದಾಖಲಿಸುವಂತಹ ಸರ್ವ ಸಿದ್ಧತೆಯಲ್ಲಿ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ನ ಸೇರ್ಪಡೆ.
ಮತ್ತೊಂದು ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ತನ್ನ ಮೊತ್ತ 38ಕ್ಕೆ ತಲುಪ್ತಾ ಇದೆ. ಪ್ರಯತ್ನ, ಮತ್ತೊಂದು ಬಿರುಸಿನ ಹೊಡೆತ, ಎರಡನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನ ಯಶಸ್ಸನ್ನು ಕಂಡುಕೊಂಡ್ರು. 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಡೆ ಮೊತ್ತ 40. ಕೊನೆಯ ಒಂದು ಚೆಂಡು ಬಾಕಿ ಉಳಿತಾ ಇದ್ದ. ತಡೆ ಮೊತ್ತ 40 ಓಟಗಳು 40. ಅಂತಿಮ ಹಂತದಲ್ಲಿ ಅದ್ಯಾವ ರೀತಿಯ ಓಟವನ್ನು ದಾಖಲಿಸಾರಂತ ನೋಡಬೇಕಾಗಿದೆ. ನೆಟ್ಟ ನೇರ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ, ಒಂದು ಓಟ, ಎರಡನೇ ಓಟವನ್ನು ದಾಖಲಿಸುವಂತ ಪ್ರಯತ್ನದಲ್ಲಿ ಯಶಸ್ಸನ್ನು ಕಂಡುಕೊಂಡ್ರು. 42 ಓಟವನ್ನು ದಾಖಲಿಸಿದ್ದಾರೆ. ಇಲ್ಲಿ 43ರ ಟಾರ್ಗೆಟ್ ಅನ್ನು ಚೇಸ್ ಮಾಡಿದ್ರೆ ದಾವಣಗೆರೆ ಇತಿಹಾಸಕ್ಕೆ ಮೊದಲ ಎಂಟ್ರಿಯನ್ನು ದಾಖಲಿಸಿರ್ತಕ್ಕಂಥ ನಂಜನಗೂಡು 11 ಮೊದಲ ತಂಡವಾಗಿ ಸೆಮಿಫೈನಲ್ ಎಂಟ್ರಿಯನ್ನು ದಾಖಲಿಸಾರೆ. ಆ ವಿಚಾರ ತಲೆ ಕೆಳಗಾದ್ರೆ ಯುನೈಟೆಡ್ ಜಾಗ್ವಾರ್ ಸುರತ್ಕಲ್ ತಂಡ ಈ ಋತುವಿನಲ್ಲಿ ಒಂದು ಪ್ರತಿಷ್ಠಿತ ಪಂದ್ಯಾಕೂಟದ 4ರ ಸುತ್ತಿಗೆ ಅರ್ಥಾತ್ ಸೆಮಿಫೈನಲ್ ಎಂಟ್ರಿಗೆ ಅರ್ಥಾತ್ ಉಪಾಂತ್ಯ ಪಂದ್ಯಾಟಕ್ಕೆ ತೇರ್ಗಡೆ ಕಂಡುಕೊಳ್ಳುವಂತ ಸಾಧ್ಯತೆಗಳು ಕೂಡ ನಿಶ್ಚಳವಾಗಿ ಇದೆ. ಆ ಫ್ಯಾನ್ನ ಸಮೀಪದಲ್ಲಿ ಕುಳಿತಿರ್ತಕ್ಕಂಥ ನೆಟ್ಟ ನೇರ ಬೌಲರ್ನ ಹಿಂಭಾಗದಲ್ಲಿರ್ತಕ್ಕಂಥ ಒಂದು M9 ಸ್ಪೋರ್ಟ್ಸ್ನ ಒಂದು ಚಿತ್ರೀಕರಣದ ಒಂದು ಸ್ಟ್ಯಾಂಡ್ನ ಕೆಳಭಾಗದಲ್ಲಿ ಬಹಳಷ್ಟು ಮಂದಿ ಪ್ರೇಕ್ಷಕರು ಅದನ್ನು ಅಲುಗಾಡಿಸ್ತಾರೆ ಅನ್ನುವಂಥ ಸುದ್ದಿ ಇದೆ. ನೀವು ಮಾಡಿದ್ರೆ ಸಮಸ್ಯೆ ಆಗುತ್ತೆ, ಅಲ್ಲಿಂದ ಸ್ವಲ್ಪ ತೆರಗೊಳ್ಳಿ ಅನ್ನುವಂಥ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ.
43ರ ಟಾರ್ಗೆಟ್ ರಾಹುಲ್ ಭಂಡಾರಿ. ಮೊದಲ ಚೆಂಡು ಬಿರುಸಿನ ಹೊಡೆತ, ಚೆಂಡು ಸೀಮಾ ರೇಖೆ ಹೊರಭಾಗವನ್ನು ಗಮನಿಸ್ತಾ ಇದೆ. 6 ಓಟಗಳ ಸೇರ್ಪಡೆ. ಮತ್ತೆ ರಾಹುಲ್ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ನ ಸೇರ್ಪಡೆ. 43ರ ಒಂದು ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ ಮೊದಲ ಚೆಂಡಿನಲ್ಲಿ ಒಂದು ಸುಂದರತೆ ಸಿಕ್ಸರ್ ದಾಖಲಿಸಿದ್ದಾರೆ. ಮತ್ತೆ 3ನೇ ಬಾರಿ ಊಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ನ ಸೇರ್ಪಡೆ. 3 ಚೆಂಡುಗಳು ಇನ್ನೂ ಕೂಡ ಪವರ್ ಪ್ಲೇ ಹಂತದಲ್ಲಿ ಬಾಕಿ ಉಳಿತಾ ಇದ್ದಾವೆ. ಮತ್ತೆ ಬಿಸುವಂತ ಪ್ರಯತ್ನ, ಓಟವನ್ನು ಗಳಿಸುವಂತಹ ಹಂತ. ಯಾವುದೇ ರೀತಿಯ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ನ ಸೇರ್ಪಡೆ. ಮೊದಲ ಸಿಕ್ಸರ್ ಬಳಿಕ 3 ಸತತ ಡಾಟ್ ಬಾಲ್ಗಳು ಬರ್ತಾ ಇದ್ದಾವೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮತ್ತೆ ರಾಹುಲ್ ಮತ್ತೆ ಶಾರ್ಟ್ ಆಗಿರ್ತಕ್ಕಂಥ ಚೆಂಡು, ಬಿರುಸಿನ ಹೊಡೆತ, 2ನೇ ಸಿಕ್ಸರ್ ಅನ್ನು ಈಗ ದಾಖಲಿಸ್ತಾ ಇದ್ದಾರೆ. 12 ತಂಡದ ಮೊತ್ತ. ಓಟಗಳನ್ನು ಸುಲಭವಾಗಿ ದಾಖಲಿಸ್ತಾ ಇರ್ತಕ್ಕಂಥ ನಂಜನಗೂಡು 43ರ ಒಂದು ಟಾರ್ಗೆಟ್. ಸದ್ಯ 12ಕ್ಕೆ ನೋ ಲಾಸ್. ಸತತ 2 ಸಿಕ್ಸರ್ ಅನ್ನು ದಾಖಲಿಸಿದ್ದಾರೆ. ತಂಡ ಮತ್ತೆ 12. ಕೊನೆಯ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಕ್ಯಾಚ್ ಪಡ್ಕೊಳ್ಳುವಂತಹ ಪ್ರಯತ್ನದ ನಡುವೆ ಇರುವರು ಆಟಗಾರರ ಹೊಂದಾಣಿಕೆಯ ಸಮಸ್ಯೆ. ರನ್ಔಟ್ ರೂಪದಲ್ಲಿ ಮೊದಲ ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಹೊಸ ಬೌಲರ್ ಯತೀಶ ಮೊದಲ ಓವರ್ ಮುಕ್ತಾಯಕ್ಕೆ 13 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ ಒಂದು ಅತ್ಯುತ್ತಮ ಆರಂಭವನ್ನೇ ಪಡ್ಕೊಳ್ತಾ ಇದೆ. ಇನ್ನುಳಿದಂತ 30 ಸತ ಜಯಕ್ಕಾಗಿ 30 ಓಟಗಳು ಬರಬೇಕಾಗಿದೆ. 30ಕ್ಕೆ 30 ಬಂದು ಗೆಲ್ಲಬೇಕಾದ್ರೆ ಯುನೈಟೆಡ್ ಜಾಗ್ವಾರ್ ಸುರತ್ಕಲ್ನ ಎಸೆತಗಾರರು ಹೋದರೆ ಸಹಿತ ಡಾಟ್ ಬಾಲ್ ಆಶಾದಾಯಕ ಅಂಶವನ್ನು ಕಂಡ್ರೆ ಮಾತ್ರ
ಸೆಮಿಫೈನಲ್ ಕನಸು ನನಸಾಗುತ್ತೆ. ಲೆಕ್ಕಾಚಾರ ತಪ್ಪಿದ್ರೆ ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ, ತನ್ಮೂಲಕ ಮತ್ತೊಂದು ಸಿಕ್ಸರ್. ಪ್ರವೀಣ್ ದಾಂಡಿನ ಮುಖಾಂತರವಾಗಿ ದಾಖಲಾತಿಯನ್ನು ಕಾಣ್ತಾ ಇದೆ. ಮೂರನೇ ಸಿಕ್ಸರ್ ಈಗ ದಾಖಲಾತಿಯನ್ನು ಕಾಣ್ತಾ ಇದೆ. ಮೊದಲ ಓವರ್ನ ಕೊನೆಯ ಚೆಂಡಿನಲ್ಲಿ ನವಾಜ್ ಮತ್ತು ಶರತ್ ಅವರ ನಡುವಿನ ಸ್ವಲ್ಪ ಮಟ್ಟಿನ ಹೊಂದಾಣಿಕೆಯ ಕೊರತೆ, ಒಂದು ಸುಲಭ ಕ್ಯಾಚ್ ಅನ್ನು ಕೈ ಚೆಲ್ಲಿದ್ದಾರೆ. ಆ ಅಂಶವೇ ಈಗ ಯುನೈಟೆಡ್ ಜಾಗ್ವಾರ್ ಸುರತ್ಕಲ್ ತಂಡಕ್ಕೆ ಮುಳುವಾಗ್ತಾ ಇದೆ. ಬಹಳಷ್ಟು ತಮರದ ಹೊಡೆತ, ಮತ್ತೆ ಬೌಂಡ್ರಿ ಬರ್ತಾ ಇದೆ. 4 ಓಟಗಳ ಸೇರ್ಪಡೆ, ಓಟಗಳನ್ನು ಸುಲಭವಾಗಿ ದಾಖಲಿಸ್ತಾ ಇರ್ತಕ್ಕಂಥ ನಂಜನಗೂಡು ತನ್ನ ಮೊತ್ತ 23, ಕೇವಲ 20 ಓಟಗಳು ಬರಬೇಕಾಗಿದೆ. 20 ರನ್ಸ್ ರಿಕ್ವೈರ್ಡ್. ಸುಲಭವಾಗಿ ಮೊದಲ ತಂಡವಾಗಿ ಸೆಮಿಫೈನಲ್ ಎಂಟ್ರಿಗೆ ದಾಂಗುಡಿಯ ನೀಡುವಂತಹ ಸರ್ವ ಸಿದ್ಧತೆಯಲ್ಲಿರ್ತಕ್ಕಂಥ ನಂಜನಗೂಡು 11 ಮೊದಲ ಪ್ರಯತ್ನ ಮೂಲಕ ಮತ್ತೊಂದು ಸಿಕ್ಸರ್ ಈಗ ದಾಖಲಾತಿಯನ್ನು ಕಾಣ್ತಾ ಇದೆ. ತಡ ಮೊತ್ತ 29. ಕ್ಷಿಪ್ರಗತಿಯಲ್ಲಿ ಪಂದ್ಯವನ್ನು ಮುಕ್ತಾಯಗೊಳಿಸುವಂತಹ ಸಿದ್ಧತೆಯಲ್ಲಿರ್ತಕ್ಕಂಥ ಪ್ರವೀಣ ಲೆಫ್ಟಿ ಆಟಗಾರ. ಈಗಾಗಲೇ 4 ಸಿಕ್ಸರ್ಗಳು, 1 ಬೌಂಡ್ರಿ ಅವರು ದಾಂಡಿನ ಮುಖಾಂತರವಾಗಿ ಬರ್ತಾ ಇದೆ. ಕ್ಲೀನ್ ಬೌಲ್, ಹೊದ್ದರಿ ಆಘಾತ. ತಡ ಮೊತ್ತ 29. 14 ಓಟಗಳು ಬರಬೇಕಾಗಿದೆ ಈ ಪರಿಸ್ಥಿತಿಯಲ್ಲಿ ಜಯಕ್ಕಾಗಿ. ತಡ ಮೊತ್ತ 29. ಮತ್ತೊಂದು ಹೊದ್ದರಿ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ನಂಜನಗೂಡು ಈವರೆಗೆ ಒಂದು ಅಪಾಯದ ಹೊಡೆತಗಳನ್ನು ದಾಖಲಿಸ್ತಾ ಇರ್ತಕ್ಕಂಥ ಆಟಗಾರ ಲೆಫ್ಟ್ ಪ್ರವೀಣನ ಹೊದ್ದರಿಯ ಆಘಾತವನ್ನು ಕಂಡುಕೊಂಡ್ರು. ಹಲೋ ಎಲೆಕ್ಟ್ರಿಷಿಯನ್, ಎಲ್ಲ ಲೈಟ್ಸ್ ಗಳನ್ನು ಆನ್ ಮಾಡಿ. 2ನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟವನ್ನು ಆಡುವಂತ ಫ್ರಾನ್ಸ್ ಬೆಂಗಳೂರು ಮತ್ತು ಪ್ರಕೃತಿ ನ್ಯಾಶ್ ತಂಡದ ನಾಯಕರು ಬರಬೇಕನ್ನೋದ ಕೇಳ್ತಾ ಇದ್ದೇವೆ. ಕೊನೆಯ ಕರೆ ಪ್ರಕೃತಿ ನ್ಯಾಶ್ ಅಂಡ್ ಫ್ರಾನ್ಸ್ ಬೆಂಗಳೂರು. ಶಾಮನೂರು ಡೈಮಂಡ್ 17ನೇ ಒಂದು ಕೊನೆಯ ಕರೆ. 2 ತಂಡಗಳಿಗೆ ಕೂಡ ಫ್ರಾನ್ಸ್ ಅಂಡ್ ನ್ಯಾಶ್. ಬಿರುಸಿನ ಹೊಡೆತ, ಮಧ್ಯೆ ಚೆಂಡು ಮತ್ತೆ ಸೀಮಾರೆಗೆ ಹೊರಭಾಗದ ಕ್ರಮಿಸ್ತಾ ಇದೆ. 6 ಓಟಗಳ ಸೇರ್ಪಡೆ. ಕ್ಷಿಪ್ರಗತಿಯಲ್ಲಿ ಪಂದ್ಯವನ್ನು ಮುಕ್ತಾಯಗೊಳಿಸುವಂತ ಇರಾದೆಯಲ್ಲಿರ್ತಕ್ಕಂಥ ನಂಜನಗೂಡು. ಪ್ರಕೃತಿ ನ್ಯಾಶ್ ಮತ್ತು ಫ್ರೆಂಡ್ಸ್ ಬೆಂಗಳೂರು ಶಾಮನೂರು ಡೈಮಂಡ್ ಶಿವಗಂಗಾ ಕಪ್ನ 17ನೇ ಬಾರಿಯ ರಾಷ್ಟ್ರೀಯ ಮಟ್ಟ ಪಂದ್ಯಾಟದ ಸೆಕೆಂಡ್ ಕ್ವಾರ್ಟರ್ ಫೈನಲ್ ಅಂತಿಮ ಹಂತದ ಕರೆಯನ್ನು ಕೊಡ್ತಾ ಇದ್ದೇವೆ. ಸಂಘಟಕರ ಪರವಾಗಿ ನ್ಯಾಶ್ ಅವರು ಬಂದರು. ಬೆಂಗಳೂರಿನ ಫ್ರೆಂಡ್ಸ್ ಕ್ಯಾಪ್ಟನ್ ಮಾಡಿ ಟಾಸಿ ಬರಬೇಕು. 7 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಅಂತಿಮ ಹಂತದ 24 ಚೆಂಡುಗಳಲ್ಲಿ ಜಯಕ್ಕಾಗಿ ಕೇವಲ 7 ಓಟಗಳು ಬರಬೇಕಾಗಿದೆ. ಮೊದಲ ಕ್ವಾರ್ಟರ್ ಫೈನಲ್ ಜಯದ ನಿರೀಕ್ಷೆಯಲ್ಲಿರ್ತಕ್ಕಂಥ ನಂಜನಗೂಡು 11 ತಂಡ. ಮಾಡಿ ಫ್ರಮ್ ಫ್ರಾನ್ಸ್ ಬೆಂಗಳೂರು ನಿಮ್ಮನ್ನು ಕಾಯ್ತಾ ಇದ್ದೇವೆ. ತಕ್ಷಣವೇ ಟಾಸಿ ಬರಬೇಕು.
ಮತ್ತೆ 2 ಓಟಗಳ ಸೇರ್ಪಡೆ ಆಗ್ತಾ ಇದೆ. ಮುಖಾಂತರವಾಗಿ ಜಯಕ್ಕಾಗಿ ಕೇವಲ 2 ಓಟಗಳು ಬರಬೇಕಾಗಿದೆ ನಂಜನಗೂಡು. 3 ಓಟಗಳು ಬರಬೇಕಾಗಿದೆ ನಂಜನಗೂಡು. ಮೊದಲ ತಂಡವಾಗಿ ಶಾಮನೂರು ಡೈಮಂಡ್ ಶಿವಗಂಗ 2024 ಪ್ರತಿಷ್ಠಿತ ಪಂದ್ಯಾಕೂಟದ ಸೆಮಿಫೈನಲ್ ಎಂಟ್ರಿಗಾಗಿ ತಟ್ಟಿ ಮೊಟ್ಟಿ ಓಟವನ್ನು ದಾಖಲಿಸುವಂತಹ ಪ್ರಯತ್ನ. 1 ಓಟಗಳ ಸೇರ್ಪಡೆ. ಜಯಕ್ಕಾಗಿ ಕೇವಲ 2 ಓಟಗಳು ಬರಬೇಕಾಗಿದೆ. ಕ್ಯಾಪ್ಟನ್ ಆಫ್ ಫ್ರೆಂಡ್ಸ್ ಬೆಂಗಳೂರು ಟಾಸ್ಗೆ ಕೊನೆ ಕರೆಯನ್ನು ಕೊಡ್ತಾ ಇದ್ದೇವೆ. ಎಲೆಕ್ಟ್ರಿಷಿಯನ್ ಲೈಟ್ಸ್ ಆನ್ ಮಾಡಿ. ಈ ತನ್ಮಧ್ಯೆ ಮತ್ತೊಂದು ಬಿರುಸಿನ ಹೊಡೆತ. ನಂಜನಗೂಡು 11 ದಾವಣಗೆರೆ ಈ ಬಾರಿ ಒಂದು 17ನೇ ಬಾರಿಯ ಪ್ರತಿಷ್ಠಿತ ಶಾಮನೂರು ಡೈಮಂಡ್ ಶಿವಗಂಗಾ ಪಂದ್ಯಾಕೂಟದ ಮೊದಲ ತಂಡವಾಗಿ ಸೆಮಿಫೈನಲ್ ಎಂಟ್ರಿಯನ್ನು ದಾಖಲಿಸ್ತಾ ಇದ್ದಾರೆ. ಅಭಿನಂದನೆಗಳು, ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದಾರೆ. ಈ ಹಂತದಲ್ಲಿ ಫ್ರೆಂಡ್ಸ್ ಕ್ಯಾಪ್ಟನ್ ಕ್ವಾರ್ಟರ್ ಫೈನಲ್ ಪರಾಜಯವನ್ನು ಕಾಣ್ತಾ ಇರ್ತಕ್ಕಂಥ ಮಾಡಿ ಯುನೈಟೆಡ್ ಜಾಗ್ವಾರ್ ಸುರತ್ಕಲ್ ಆಟಗಾರರಿಗೂ ಕೂಡ ಕೃತಜ್ಞತೆ ಅಭಿನಂದನೆಯನ್ನು ಸಮರ್ಪಿಸಿಕೊಂಡು ಬರ್ರಿ ಬೇಗ. ಹೌದು ನಿನಗೆ